ಸತೀಶ್ ಜಾರಕಿಹೊಳಿ ಎಲ್ಲಿ ಕುಂತಿರ್ತಾರೆ ಎಲ್ಲಿ ಹೋಗ್ತಾರೆ ಪ್ರತಿಯೊಂದನ್ನು ಮಾಹಿತಿ ಇಡ್ತಾ ಇದ್ದಾರೆ ಸರ್. ಇಟ್ರೆ ಏನು ಮಾಡೋದಾರ ನಮ್ದೇನು ಓಪನ್ ಇದೆ, ಏನು ಅದ್ರಾಗ ಏನು ಸಿಕ್ಕಿದೆ ನಮ್ದು ಏನು ಒಳಗೊಂದು 4 ಗುಡಿಯಲ್ಲಿ ಅದನ್ನ ಮಾತಾಡ್ತೀವಿ, ಹೊರಗೆ ಅದನ್ನ ಮಾತಾಡ್ತೀವಿ. ಹೀಗಾಗಿ ನಮ್ನ ಯಾರು ವಾಚ್ ಮಾಡೋದು ಈಗ ಪ್ರಬಲ ನಾಯಕರ ಕೊರತೆ ಏನಿಲ್ಲ ಕಾಂಗ್ರೆಸ್ನಲ್ಲಿ. ದಲಿತ ಸಿಎಂ ಆಗಲಿಕ್ಕೆ ಪ್ರಬಲ ನಾಯಕರ ಕೊರತೆ ಇಲ್ಲ, ಮೊದಲಿನಿಂದನೂ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗಳು ಈ ರಾಜಕೀಯ ತಂತ್ರಗಾರಿಕೆಯಲ್ಲಿ ದಲಿತ ಮುಖಂಡರು ಎಲ್ಲೋ ಸೋಲ್ತಾ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ ಸರ್. ನೋಡಿ, ನಮ್ಮ ಕಡೆ ಸೈನಿಕರು ಜಾಸ್ತಿ ಇದ್ದಾರೆ, ಅಲ್ಲಿ ಕ್ಯಾಪ್ಟನ್ ಲೀಡ್ ಮಾಡುವಂಥ ಕ್ಯಾಪ್ಟನ್ ಹುಟ್ಟಿಲ್ಲ, ಅದಕ್ಕೆ ಹುಟ್ಟಬೇಕು. ಸೈನಿಕರು ಜಾಸ್ತಿ ನಾವೇ ಇದೀವಿ. ಸೊ ಅದನ್ನು ರಾಜಕೀಯ ಪಕ್ಷದ ಮೇಲೆ ಸಮುದಾಯಗಳ ಪ್ರಭಾವ ಬೀರುವಂಥ ಶಕ್ತಿ ನಮ್ಮಲ್ಲಿಲ್ಲ. ಈಗ ಎಷ್ಟು 3.5 ಕೋಟಿ ಜನಸಂಖ್ಯೆ ಇದೆ, 4 ಕೋಟಿ ಓಟು ಬ್ಯಾಂಕ್. ಆದ್ರೆ ನಾವು ಪ್ರಭಾವ ಬೀರುವಲ್ಲಿ ವಿಫಲರಾಗಿದ್ದೀವಿ. ಯಾವುದೇ ಹೈಕಮಾಂಡ್ ಇರ್ಬೋದು, ಒಂದೇ ಪಕ್ಷ ಅಲ್ಲ, ಎಲ್ಲ ಪಕ್ಷದಲ್ಲಿ. ಇಲ್ಲೇ ಕೂಡ ನಾವು ದಲಿತರು, ಅಲ್ಪಸಂಖ್ಯಾತರು, SC ST ಆ ರಾಜಕೀಯ ಪಕ್ಷದ ಮುಖಂಡರ ಮೇಲೆ ನಾವು ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ, ಎಲ್ಲ ಪಕ್ಷದ ಮೇಲೆ. ಹೀಗಾಗಿ ನಮಗೆ ಎಲ್ಲ ಪಕ್ಷದಲ್ಲಿ ಅವಕಾಶ ವಂಚಿತರಾಗಿದ್ದಾರೆ. ಇಲ್ಲ ಅಷ್ಟೇ ಅಲ್ಲ, ಬೇರೆ ಕಡೆನೂ ಹಿಂದೆ ಕಾರಜೋಳ ಅವರು ಆಗಬೇಕಂತ ಒಂದು ಕೂಗಿತ್ತು, ಕೊನೆಗೆ ಬಂದು ಅವರು ಡ್ರಾಪ್ ಆಯಿತು. ಸೊ JDSನಲ್ಲಿ ಕೂಡ ಸಕಲೇಶಪುರ MLA ಕುಮಾರಸ್ವಾಮಿ ಅವ್ರಿಗೂ ಅವಕಾಶ ರಾಜ್ಯಾಧ್ಯಕ್ಷ ಅವರು ಆಗಿದ್ರು. ಆದರೆ ಎಲ್ಲೋ ಒಂದು ಕಡೆ ಸ್ಟಾಪ್ ಆಯ್ತು. ಯಾಕಂದರೆ ಪ್ರಭಾವ ಇರಲಿಕ್ಕೆ ನಾವು ವಿಫಲರಾಗಿದ್ದು ಅನ್ನೋ ಕಾರಣಕ್ಕಾಗಿ ಅದಾಗಿಲ್ಲ. ಮುಂದಿನ ದಿನಗಳೇ ನೋಡೋಣ, ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಸರ್, ಈವರೆಗೆ ಅಹಿಂದ ಸಮಾವೇಶ ಕರ್ನಾಟಕ ತಮ್ಮ ನೇತೃತ್ವದಲ್ಲಿ ಮುಂದಿನ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ನಿಟ್ಟಿನಲ್ಲಿ ಏನಾದರೂ ಆ ರೀತಿ ಇಲ್ಲ, ರಾಷ್ಟ್ರ ಮಟ್ಟದ ಅವಶ್ಯಕತೆ ಇಲ್ಲ. ನಮ್ಮದು ಗಟ್ಟಿ ಮಾಡ್ಕೊಂಡ್ರೆ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಅಹಿಂದ ಅಷ್ಟು ಪಕ್ವಾಗಿಲ್ಲ, ಪ್ರಬಲ ಇಲ್ಲ. ಅದ್ರ ಕಾನ್ಸೆಪ್ಟ್ ಕೂಡ ಅಲ್ಲಿ ಭಾಳ ಬಿಹಾರ ಬಿಟ್ಟರೆ ಅದಿನ್ನೂ ಎಲ್ಲಿ ವರ್ಕ್ ಆಗಿಲ್ಲ ಅದು. ಸೊ ಕರ್ನಾಟಕ ಸೀಮಿತವಾಗಿ ನಾವು ಮಾಡ್ತೀವಿ ಅಷ್ಟೇ. ಮೊದಲು ಇಲ್ಲಿ ಯಶಸ್ವಿ ಆದ್ರೆ ಮುಂದೆ ನೋಡೋಣ, ಬೇರೆ ಕಡೆ ಅದನ್ನ ಒಯ್ಯಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ರೀತಿ ಸಮಾವೇಶ ಯೋಜನೆ ಆಗ್ತದೆ ತಮ್ಮ ನೇತೃತ್ವದಲ್ಲಿ. ಈಗ ಮೊದಲು ಇಲ್ಲಿ ಕರ್ನಾಟಕದಲ್ಲಿ ಮಾಡೋಣ ರೀ, ಚುನಾವಣೆ ಆದಮೇಲೆ ಹೆಚ್ಚು ಶಕ್ತಿ ತುಂಬುವಂಥ ಪ್ರಯತ್ನ ಮಾಡ್ತೀವಿ. ಫಸ್ಟು ಲೋಕಸಭೆ ಚುನಾವಣೆ ಆದಮೇಲೆ ಅಹಿಂದಕ್ಕೆ ಸರ್, ಅಹಿಂದ ಸಮಾವೇಶ ಇದಾದ ನಮ್ಮ ಬೇಸರಲ್ಲ, ಅದು ತಕ್ಕೊಳೋದು, ಅದನ್ನ ನಾವು ಗಟ್ಟಿ ಇಟ್ಕೊಳ್ಳೇಬೇಕಂದ್ರೆ. ಆಮೇಲೆ ಕೇಳ್ತೀರಿ ಸರ್, ಚುನಾವಣೆ ನಂತರ ಏನಾದರೂ ಡಿಮ್ಯಾಂಡ್ ಮಾಡುವಂಥದ್ದು ಆಗ್ಬೋದು. ಮೊದಲು ನಮ್ಮಲ್ಲಿ ಅರ್ನೈಸ್ ಆಗಬೇಕು, ಅದಕ್ಕೆ ಯಾರು ಏನು ಎಂತ ಎಲ್ಲ ಚರ್ಚೆ ಆಗಬೇಕು, ಶಾಸಕರ ಸಹಮತ ಆಗಬೇಕು, ಎಲ್ಲ ಸಮಸ್ಯೆ ಇದೆ ಅಲ್ಲೂ ಕೂಡ. ಯಾಕಂದ್ರೆ ರಾಜಣ್ಣ ಅವರು ಕೂಡ ಕಳೆದ ನಿಮ್ಮ ಜೊತೆಗೆ ಅವರು ಧ್ವನಿ ಎತ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮಹದೇವಪ್ಪನವರು ಸಾಕಷ್ಟು ಲೀಡರ್ಸ್ಗಳಿಗೆ ಅದ್ರ ಬಗ್ಗೆ ಜಾಗೃತ ಆಗಿದ್ದಾರೆ. ಜಾಗೃತ ಆಗಿದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಈಗ ಸಮಯ ಸರಿಯಾದ ಸಮಯ ಅಲ್ಲ, ಈಗ ಚುನಾವಣೆ ಇದೆ, ಚುನಾವಣೆಗೆ ಹೋಗೋಣ, ಚುನಾವಣೆ ಅಂತ ನೋಡೋಣ.